ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಕ್ಷಮೆ ಇರಲಿ, ಯಾಕಂತಂದರೆ ಯಾವುದೇ ರೀತಿಯಾದಂಥ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಇಲ್ಲಿ ವಾತಾವರಣ ಆಗಿರುವುದರಿಂದ ಈಗಲೂ ಕೂಡ ಕೆಲವೊಂದು ಸರಿ ನಿಮ್ಗೆ ನಾಯ್ಸ್ ಬರ್ತಿರ್ಬೋದು, ಅಲ್ಲೆಲ್ಲಿ ಬರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ಈಗ ನಿಮ್ಗೆ ಆಲ್ರೆಡಿ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾಯಿದ್ದಾರೆ ಅನ್ನುವಂಥ ಒಂದು ವಿಚಾರ ನೀವೆಲ್ಲ ಕೇಳಿರ್ತೀರಿ ಮತ್ತು ನೋಡಿದಿರಿ. ನಿನ್ನೆಯಿಂದ ಇಲ್ಲಿವರೆಗೂ ಏನೇನು ಬೆಳವಣಿಗೆ ಆಗಿತ್ತು ಅನ್ನೋದನ್ನು ಎಲ್ಲವನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನಾದರೂ ಹೊಸಬರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಕರೆ ಬರುತ್ತೆ, AICCಯಿಂದ ಬರಬೇಕು ನೀವು ಅಂತ. ಹಾಗಾಗಿ ಮೊನ್ನೆ ರಾತ್ರಿ AICCಗೆ ಹೋಗಿರ್ತಾರೆ, ಅಂದರೆ ದೆಹಲಿಗೆ ಹೋಗಿರ್ತಾರೆ. ಮೀಟಿಂಗಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ರಣಧೀರ್ ಸಿಂಗ್ ಸುರ್ಜೇವಾಲಾ ಅವರಾಗಿರ್ಬೋದು, ಹೀಗೆ KC ವೇಣುಗೋಪಾಲ್ ಅವರಾಗಿರ್ಬೋದು, ಇವರ ಒಂದು ಸಮ್ಮುಖದಲ್ಲಿ ಮೀಟಿಂಗ್ ನಡೀತಿರುತ್ತೆ. ಈ ಒಂದು ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರನ್ನು ಮನವೊಲಿಸುವಲ್ಲಿ ನಾಯಕರು ಯಶಸ್ವಿ ಆಗ್ತಾರೆ. ಅದಾದ ನಂತರ DK ಶಿವಕುಮಾರ್ ಅವರು ದೆಹಲಿ ಹೋಗಿರ್ತಾರೆ, ಒಂದಷ್ಟು ಸಚಿವರನ್ನ ಶಾಸಕರನ್ನ ಜೊತೆಗೆ. ಈ ಕಡೆ ಸಿದ್ದರಾಮಯ್ಯನವರಾಗಿರ್ಬೋದು, ಅವರು ಕೂಡ ಬೆಂಬಲಿಗರ ಜೊತೆಗೆ ಹೋಗಿರ್ತಾರೆ. ಈ ಕಡೆ DK ಶಿವಕುಮಾರ್ ಅವರು ನಾನು ಈ ಪಕ್ಷಕ್ಕೆ ಕೂಲಿ ಕಾರ್ಮಿಕನಾಗಿ ದುಡಿದಿದ್ದೇನೆ, ನಾನು ಅದಕ್ಕೋಸ್ಕರ ಸಂಬಳ ಕೇಳ್ತಾ ಇದ್ದೀನಿ ಅನ್ನುವಂಥ ಮಾತಾಗಿರ್ಬೋದು, ಅಥವಾ ಇಲ್ಲ ಇದನ್ನು ಹೀಗೆ ಬಿಡಬಾರ್ದು, ಹೀಗೆ ಬಿಟ್ಟರೆ ಮುಂದೆ ಪಕ್ಷಕ್ಕೆ ಏನಾದರೂ ಅನಾಹುತ ತೊಂದರೆ ಆಗ್ಬೋದು ಅನ್ನುವಂಥ ವಿಚಾರವನ್ನು ಮನದಟ್ಟು ಮಾಡಿಕೊಂಡಂಥ ಪಕ್ಷದ ವರಿಷ್ಠರು ನಾಯಕರು ಸಿದ್ದರಾಮಯ್ಯನವರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಇದನ್ನು ಒಪ್ಕೊಂಡ್ರು ಅನಿಸುತ್ತೆ. ನಿಮ್ಮನ್ನು ಪಕ್ಷ ಚೆನ್ನಾಗಿ ನೋಡಿಕೊಂಡಿದೆ, ನಿಮ್ಮನ್ನು ಗೌರವಯುತವಾಗಿ ನೋಡಿಕೊಂಡಿದೆ. ಹೋದ ಸಾರಿ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೀವಿ, ಅದು ಅಲ್ಲದೆ ಈ ಸಾರಿನೂ ಕೂಡ 2.5 ವರ್ಷ ಅಂತ ಹೇಳಿದ್ವಿ, ಇನ್ನೂ 6 ತಿಂಗಳ ಜಾಸ್ತಿನೇ ಕೊಟ್ಟಿದ್ದೀವಿ. ಹಾಗಾಗಿ ಗೌರವದಿಂದ ನೀವು ನಡ್ಕೊಳ್ಳಿ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಪ್ಕೊಂಡು ರಾತ್ರೋರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಆದರೆ DK ಶಿವಕುಮಾರ್ ಅವರು ಬರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ನಿನ್ನೆ ರಾತ್ರಿ ಅವರು ಸದಾಶಿವನಗರದ ಮನೆಗೆ ಬರ್ತಾರೆ ಬೆಂಗಳೂರಿಗೆ. ಸಿದ್ದರಾಮಯ್ಯನವರು ಅವತ್ತೇ ಮೊನ್ನೆ ಬಂದುಬಿಟ್ರು. ಅದಾದ ನಂತರ ನಿನ್ನೆ ಸಂಜೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇತ್ತು, ನಾಳೆ CM ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಅನ್ನುವಂಥದ್ದು ಒಂದಷ್ಟು ಸಚಿವರಿಗೆ. ಅದರಲ್ಲಿ DK ಶಿವಕುಮಾರ್ ಅವರು ಒಬ್ಬರು ಅನ್ನುವಂಥದ್ದು ನಾವು ಗಮನಿಸಿದ್ವಿ. ಅಂದುಕೊಂಡಾಗೆ ಇವತ್ತು ಸಿದ್ದರಾಮಯ್ಯನವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಇಡ್ಲಿ ವಡೆ ಜೊತೆಗೆ ಎಲ್ಲರೂ ಸಚಿವರು ಭಾಗಿಯಾದರು. ಅದಾದ ನಂತರ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಇಬ್ಬರು ಅಪ್ಪುಗೆ ಭಾಳ ವೈರಲ್ ಆಯಿತು. ಆ ಫೋಟೋಗಳು DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನುವಂಥದ್ದನ್ನು ಸಂಪೂರ್ಣ ಕ್ಲಾರಿಟಿ ಆ ಫೋಟೋಗಳು ಒತ್ತಿ ಸಾರ್ತಾ ಇದ್ದವು. ಅದಾದ ನಂತರ ಮಧ್ಯಾಹ್ನ 2 ಗಂಟೆಗೆ ರಾಜೀನಾಮೆ ಕೊಡ್ತಾರೆ, 3 ಗಂಟೆಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ರಾಜ್ಯಪಾಲರ ಕಚೇರಿಯಲ್ಲಿ ಇರುವಂಥ ಕಾರ್ಯದರ್ಶಿಗಳು ಅದನ್ನು ನಾವು ಇಸ್ಕೊಳ್ಳುವುದಕ್ಕಾಗಲ್ಲ ಅಂತ ಹೇಳ್ತಿದ್ರಂತೆ. ಅದಾದ ನಂತರ ಸಿದ್ದರಾಮಯ್ಯನವರು ವಕೀಲರಾಗಿರುವುದರಿಂದ ಏನು ಹೇಳಿದ್ರೋ ಗೊತ್ತಿಲ್ಲ, ಕಾರ್ಯದರ್ಶಿಗಳು ರಾಜೀನಾಮೆ ಪತ್ರವನ್ನು ಇಸ್ಕೊಂಡಿದ್ರಂತೆ. ಅದನ್ನು ರಾಜ್ಯಪಾಲರು ಬಂದ ನಂತರ ಅವ್ರ ಗಮನಕ್ಕೆ ತಂದು ರಾಜ್ಯಪಾಲರು ಅಂಗೀಕಾರವನ್ನು ಮಾಡಿದರು. ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಅಂಗೀಕಾರವಾದಂಗೆ ನಾಳೆಯಿಂದ ಮಾಜಿ CM ಆಗ್ತಾರೆ ಸಿದ್ದರಾಮಯ್ಯನವರು. ಆ ಒಂದು ಕಾರ್ಯಕ್ಕೆ DK ಶಿವಕುಮಾರ್ ಅವರು ಹೋಗಿರ್ತಾರೆ ರಾಜೀನಾಮೆ ಕೊಡುವಂಥ ಸಂದರ್ಭದಲ್ಲಿ. ಕಾರಣ ಏನು ಅಂತಂದರೆ ರಾಜ್ಯದ ಜನ ನೋಡ್ತಿರ್ತಾರೆ, ವಿರೋಧ ಪಕ್ಷದವರು ನೋಡ್ತಿರ್ತಾರೆ, ಇವರಲ್ಲೇ ಒಗ್ಗಟ್ಟಿಲ್ಲ ಅನ್ನುವಂಥದ್ದನ್ನು ಅವರು ಅನ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೋ ಗೊತ್ತಿಲ್ಲ, ಅಥವಾ ಏನಕ್ಕೋ ಗೊತ್ತಿಲ್ಲ, ಜೊತೆಗೆ ಹೋಗ್ತಾರೆ ರಾಜೀನಾಮೆ ಕೊಡೋದಕ್ಕೆ. ಅದಾದ ನಂತರ ಸುದ್ದಿಗೋಷ್ಠಿ ಕರೀತಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಸಿದ್ದರಾಮಯ್ಯನವರು ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯಪಾಲರು ಊರಿನಲ್ಲಿಲ್ಲ, ಇವತ್ತು ರಾತ್ರಿ ಬರ್ತಾರೆ ಅಂತೇಳಿ ಅವರ ಕಚೇರಿನಲ್ಲಿ ತಿಳಿಸಿದರು. ಆದ್ದರಿಂದ ರಾಜೀನಾಮೆ ಪತ್ರವನ್ನು ಅವರ ಕಚೇರಿ, ಅವರ ಕಾರ್ಯದರ್ಶಿ ಅವರ ಬಳಿ ಕೊಟ್ಟಿದ್ದೇನೆ. ಅದು ಅಲ್ಲದೆ ಒಂದಷ್ಟು ವಿಚಾರಗಳನ್ನು ಸಹ ಹೇಳಿದರು. ನನಗೆ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡುವಂತ ಅಂದರು, ಅದಕ್ಕೋಸ್ಕರ ನಾನು ನಾಳೆ ಬಿಟ್ಟು ನಾಡಿದ್ದು ಕೊಡ್ತೀನಿ ಅಂತ ಅಂದಿದ್ದೆ, ಅಂದರೆ ಇವತ್ತು. ಆ ಒಂದು ಮಾತಿಗೆ ತಕ್ಕಂತೆ ನಾನು ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ಕೊಟ್ಟು ಬಂದಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿದರು. ಅದಾದ ನಂತರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಆ ಒಂದು ಪೋಸ್ಟನ್ನು ಸ್ಕ್ರೀನ್ ಮೇಲೆ ಹಾಕ್ತೇವೆ, ಅದರ ಜೊತೆಗೆ ನಾನು ಓದ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ.
ಇಂದು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೇನೆ. ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದ ನಾನು ಮುಂದೊಂದು ದಿನ ಈ ರಾಜ್ಯದ ಶಾಸಕ, ಮಂತ್ರಿ, ವಿರೋಧ ಪಕ್ಷದ ನಾಯಕ, ಎರಡು ಬಾರಿ ಮುಖ್ಯಮಂತ್ರಿಯಾಗುತ್ತೇನೆ ಎಂಬ ಕನಸನ್ನು ಸಹ ಕಂಡಿರಲಿಲ್ಲ. ಇಂಥದ್ದೊಂದು ದುಬಾರಿಯಾದ ಕನಸು ನನಸಾಗುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಬುದ್ಧ, ಬಸವ, ಬಾಬಾ ಸಾಹೇಬರು, ಮಹಾತ್ಮ ಗಾಂಧೀಜಿಯವರೇ ನನ್ನ ಆದರ್ಶ. ನನ್ನ 48 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾಡಿನ ಅವಕಾಶ ವಂಚಿತ, ಶೋಷಿತ ಬಡ ಜನರ ಪರವಾಗಿ ಪ್ರಾಮಾಣಿಕವಾಗಿ ದುಡಿದ ಸಂತೃಪ್ತಿ ಇದೆ. ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆರಿಸಿ ಈವರೆಗೆ ಮುಖ್ಯಮಂತ್ರಿಯಾಗಿ ಜನಸೇವೆಗೆ ಅವಕಾಶ ಮಾಡಿಕೊಟ್ಟ ಪಕ್ಷದ ಶಾಸಕರಿಗೆ, ನನ್ನ ಹೆಗಲಾಗಿ ದುಡಿದ ಸಂಪುಟ ಸಹೋದ್ಯೋಗಿಗಳಿಗೆ, ಅವಕಾಶ ನೀಡಿದ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ನನ್ನ ರಾಜಕೀಯ ಬದುಕಿನುದ್ದಕ್ಕೂ ಪ್ರೀತಿ ತುಂಬಿದ, ಅಭಿಮಾನಿಸಿದ, ಇಲ್ಲಿಯ ತನಕ ಕೈ ಹಿಡಿದು ನಡೆಸಿದ ಹೃದಯವಂತ ಕನ್ನಡಿಗರಿಗೆ ನಾನು ಚಿರಋಣಿ. ಸಂವಿಧಾನವೇ ನನಗೆ ಧರ್ಮ, ಜನರೇ ನನ್ನ ಪಾಲಿನ ದೇವರು. ನನ್ನ ರಾಜೀನಾಮೆ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರವೇ ಸೀಮಿತ, ಸಕ್ರಿಯ ರಾಜಕಾರಣಕ್ಕಲ್ಲ. ನನ್ನ ಜೀವದ ಕೊನೆಯುಸಿರು ಇರುವವರೆಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಂವಿಧಾನ ವಿರೋಧಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುತ್ತೇನೆ. ಧನ್ಯವಾದ ಅನ್ನುವಂಥ ಒಂದು ಪೋಸ್ಟನ್ನು ಸಹ ಹಾಕಿದ್ದಾರೆ. ಇಷ್ಟು ಇವತ್ತು ನಡೆದಿರುವಂಥ ಒಂದು ಬೆಳವಣಿಗೆ. ಇನ್ನು ಮುಂದೇನು ಏನೇನು ಆಗುತ್ತೋ ಅನ್ನುವಂಥದ್ದನ್ನು ವಿಚಾರವನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.